ತಗೋ, ಕರೆಕ್ಟ್ ಟೈಮ್ಗೆ ಕೈ ಕೊಡ್ತು ಗುರು. ನಸೀಬ್ ನೋಡ್ ಬ್ರೋ ಯಾವ ಥರ ಇದೆ ಅಂತ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಗೈಸ್. ಇವತ್ತೂ ಕೂಡ ನಮ್ಮ ನಾರ್ಮಲ್ ಡೇ ಹೆಂಗಿರುತ್ತೋ ಆ್ಯಸ್ ಯೂಶ್ವಲ್ ಹಂಗೇ ಸ್ಟಾರ್ಟ್ ಆಯಿತು. ಸೊ ಇನ್ನು ಬೆಳಗ್ಗೆನೆಲ್ಲ ಬೇಗ ಎದ್ದು ಕಾಲೇಜ್ಗೂ ಕೂಡ ರೆಡಿಯಾಗಿ ಕಾಲೇಜ್ಗೂ ಹೋಗಿ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಸೊ ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು. ಎಲ್ಗಪ್ಪ ಅಂತ ಅಂದರೆ ನಮ್ಮ ಫ್ರೆಂಡ್ ಮನೆ ಗ್ರೂಪ್ ಪ್ರವೇಶ ಆಯಿತು. ಸೊ ಅದಕ್ಕೆ ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಹೊರಟಿದ್ವಿ. ಇನ್ನು ಹೋಗೋ ದಾರಿಲಿ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಸೀದಾ ಹೋದ್ವಿ ಗೈಸ್. ಹೋಗ್ಬೇಕಾರೆ ಏನೂ ಪ್ರಾಬ್ಲಮ್ ಇತ್ತಿಲ್ಲ, ಬರ್ಬೇಕಾರೇ ಇರೋದು ಪಿಕ್ಚರ್ ಏನಂತ ಮುಂದೆ ಹೇಳ್ತೀನಿ ಬನ್ನಿ ಅದನ್ನು. ಸೊ ಹಂಗೋ ಹಿಂಗೋ ಮಾಡಿ ನಾವು ಅವ್ರ ಮನೆಗೆ ಬಂದು ತಲುಪಿದ್ವಿ. ಇನ್ನು ಮನೆಗೆ ಬಂದು ತಲುಪಿ ಅವ್ರ ಮನೆಯನ್ನೆಲ್ಲ ನೋಡಿಕೊಂಡು ದೇವ್ರ ಪೂಜೆ ಮಾಡಿದ್ರಲ್ಲ, ಅವ್ರ ಪೂಜೆ ಎಲ್ಲ ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಪ್ರಸಾದನೂ ತಿಂದ್ಕೊಂಡು ಇನ್ನೆಷ್ಟು ನಾವೆಲ್ಲಿ ಹೋದ್ವಿ ಗೊತ್ತಾ? ಇನ್ನೇನು ಗೊತ್ತಾಯ್ತಲ್ಲ, ಇನ್ನು ಅವ್ರಲ್ಲ ಒಂದೊಂದೇ ಡಿಶ್ನ ಲೈನಾಗಿ ಬಡ್ಸ್ಕೊಂಡು ಹೋದ್ರು. ನಾವು ಹಂಗೆ ಒಂದೊಂದೇ ಡಿಶ್ನ ಲೈನಾಗಿ ತಿಂದ್ಕೊಂಡು ಬಂದ್ವಿ. ಇನ್ನು ಊಟ ಎಲ್ಲ ಆದಮೇಲೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ವಲ್ಲ, ಸ್ವಲ್ಪ ಹೊತ್ತು ಅಲ್ಲೇ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫೈನಲಾಗಿ ಅಲ್ಲಿಂದ ಹೊರಟ್ವಿ ಗೈಸ್. ಇಲ್ಲಿಂದನೇ ಇರೋದು ಅಸಲಿ ಪಿಕ್ಚರ್ ಏನಪ್ಪ ಅಂತ ಅಂದರೆ, ಹೋಗ್ತಾ ಹೋಗ್ತಾ ಅರ್ಧ ದಾರಿ ಚೆನ್ನಾಗೇ ಹೋದ್ವಿ. ಇನ್ನು ಅರ್ಧ ದಾರಿಲಿ ತಗೋ ಗಾಡಿ ಕರೆಕ್ಟ್ ಟೈಮಿಗೆ ಕೈ ಕೊಟ್ಬಿಡ್ತು. ಎಷ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಾಯಿಲ್ಲ, ಎಷ್ಟು ಕಿಕ್ ಹೊಡೆದ್ರು ಸ್ಟಾರ್ಟ್ ಆಗ್ತಾಯಿಲ್ಲ. ಕಿಕ್ ಹೊಡೆಯೋದಲ್ಲ, ಕಿಕ್ಕರೇ ಜಾಮಾಗಿ ಹೋಗ್ಬಿಟ್ಟಿತ್ತು. ಹಂಗೋ ಹಿಂಗೋ ಮಾಡಿ ಗಾಡಿನ ಟೋ ಹೊಡ್ಕೊಂಡು ಬಂದ್ವಿ. ಇನ್ನು ಟೋ ಹೊಡೆಯೋಕ್ಕೂ ಆಗ್ತಾಯಿತ್ತಿಲ್ಲ ಅಲ್ಲಿದ್ದ ಟ್ರಾಫಿಕ್ಗೆ. ಸೊ ಅಲ್ಲಿಂದನೇ ಗಾಡಿನ ಪೋರ್ಟರ್ ಮಾಡಿಸಿ ಸೊ ಸೀದಾ ನಾವು ಆ ಗಾಡಿದು ಟೆಂಪೋದಲ್ಲೇ ಹತ್ಕೊಂಡು ಹಂಗೋ ಹಿಂಗೋ ಮಾಡಿ ನಮ್ಮ ಫ್ರೆಂಡ್ ಗ್ಯಾರೇಜ್ ಹತ್ರ ಬಂದು ರೀಚ್ ಆದ್ವಿ. ಗ್ಯಾರೇಜ್ ಹತ್ರ ಬಂದಮೇಲೆ ನನ್ನ ಅವ್ರ ಫ್ರೆಂಡ್ ಗಾಡಿನ ತೊಗೊಂಡು ನಮ್ಮನ್ನ ಫೈನಲಾಗಿ ನಮ್ಮ ಮನೆಗೆ ಡ್ರಾಪ್ ಮಾಡ್ದ ಗೈಸ್. ಸೊ ಇದು ಇವತ್ತಿನ ಫಜೀತಿ ಆಗಿತ್ತು ನಮ್ಮದು. ಇನ್ನು ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಮತ್ತೆ ನಾಳೆ ಸಿಗುವೆ. ಟಾಟಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.